ಓಹೋ ಓ ಮೈ ಗಾಡ್, ಪಾಪ ಸೀರಿಯಸ್ ಆಗಿದೆ. ಅಲ್ಲಿ ಬಿದ್ದಿದೆ ಸೆಂಟರ್ ಹೈವೇ ಅಲ್ಲಿ. ರೈಡ್ಗೆ ಹೋದವರೆಲ್ಲ ರಿಚ್ ಅಂತಲ್ಲ ಅಥವಾ ಮನೇಲಿ ಇದ್ದವರೆಲ್ಲ ಪೂರ್ ಅಂತಲ್ಲ. ಸೊ ಯಾಕಂದ್ರೆ ನಾವು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ವಿ. ನೀರು ಕುಡಿ ಸುಸು ಮಾಡು, ನೀರು ಕುಡು ಸುಸು ಮಾಡು. ಹೆಂಗ್ರಿ ಇದನ್ನು ನೋಡದೆ ಮನೆ ಕೂತಿದ್ದೀರಾ? ಬನ್ರಿ ಪ್ಯಾಕ್ ಮಾಡ್ಕೊಂಡು ಎತ್ರಿ ಗಾಡಿನ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ AK ಅಫಿಷಿಯಲಿ ಇವತ್ತು ಡೇ 2 ಇನ್ ಆಲ್ ಇಂಡಿಯಾ ರೈಡ್. ಸೊ ಐ ಆಮ್ ರಿಯಲಿ ಸಾರಿ, ಡೇ 1 ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ರಾತ್ರಿ ಎಡಿಟ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ, ಬಟ್ ನೆನ್ನೆ ವೀಡಿಯೋಸ್ ಎಲ್ಲ 4K ಅಲ್ಲಿ ರೆಕಾರ್ಡ್ ಆಗಿದೆ, ಬಟ್ ಮೊಬೈಲ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ನನ್ನ ಹತ್ರ ಲ್ಯಾಪ್ಟಾಪ್ ಬೇರೆ ಇಲ್ಲ ಅಲ್ವಾ. ಸೊ ಮೊಬೈಲ್ಗೆ ಅಷ್ಟೊಂದು ರೆಸಲ್ಯೂಷನ್ನು ಇಂಪೋರ್ಟ್ ಆಗ್ತಿಲ್ಲ VN ಆ್ಯಪಲ್ಲಿ. ಸೊ ಅದಕ್ಕೆ ಇವಾಗ 1080 MPSಗೆ ಚೇಂಜ್ ಮಾಡಿಕೊಂಡು ಇವತ್ತಿಂದ ಪರ್ಫೆಕ್ಟಾಗಿ ಆದರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೈಟ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಇತ್ತು. ಹೈದ್ರಾಬಾದಲ್ಲಿ ಸಖತ್ ಫೀಲ್ ಆಯಿತು. ಬಟ್ ಬಿಟ್ಟೋಗ್ತಿರೋದಕ್ಕೆ ತುಂಬ ಬೇಜಾರಾಗ್ತಿದೆ. ಬಟ್ ನೋ ವರೀಸ್, ಮತ್ತೆ ಇನ್ನೊಂದು ದಿನ ಬರ್ತೀನಿ, ಎಲ್ಲ ಪ್ಲೇಸಸ್ ಎಲ್ಲ ಕ್ಲೀನಾಗಾದರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿನ್ನೆ ಬಂದುಬಿಟ್ಟು ನಾವೆಲ್ಲಪ್ಪ ಹೋಗಿದ್ವಿ ಅಂದರೆ ಎಲ್ಲೂ ಹೋಗಿಲ್ಲ, ಬರೀ PGಯಲ್ಲಿದ್ದು ನೈಟ್ ಹೋಗಿಬಿಟ್ಟು ಅರೇಬಿಯನ್ ರೆಸ್ಟೋರೆಂಟಲ್ಲಿ ಮಂಡಿ ತಿನ್ಕೊಂಡು ಆಮೇಲೆ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಚಾರ್ಮಿನಾರ್ಗೆ ಹೋಗಿ ಬಂದ್ರಿ ಅಷ್ಟೇ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:32. ಸೊ ಥ್ಯಾಂಕ್ ಯು ಲಿಖಿತ್, ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಮೀ. ಆ್ಯಂಡ್ ಇವಾಗ ನಾವು ನಾಗ್ಪುರ್ ಕಡೆ ಹೊರಟಿದ್ದೀವಿ. ನಾಗ್ಪುರ್ ಇಲ್ಲಿಂದ ಆಲ್ಮೋಸ್ಟ್ ಒಂದು 505 ಕಿಲೋಮೀಟರ್ಸ್ ಆದರೆ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ರೀಚ್ ಆಗ್ತಿರೋ ಇಲ್ಲ ಕೂಡ ಗೊತ್ತಿಲ್ಲ. ಬಟ್ ಇವತ್ತು ಜಾಸ್ತಿ ಕೂಡ ಡ್ರೈವ್ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ನೈಟು ಒಂದು ಆಲ್ಮೋಸ್ಟ್ ಒಂದು 10:40 ಆಗಿತ್ತು ಮಲ್ಗೋಷ್ಟರಲ್ಲಿ. ಅರ್ಲಿ ಮಾರ್ನಿಂಗ್ 3:30ಗೆಲ್ಲ ಎದ್ಬಿಟ್ಟಿದ್ವಿ. ಸೊ ಹಾಗಾಗಿ ನಿದ್ದೆ ಜಾಸ್ತಿ ಬರುತ್ತೆ ಇವತ್ತು, ಅದಕ್ಕೆ ಜಾಸ್ತಿ ಡ್ರೈವ್ ಮಾಡೋಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ನಿದ್ದೆ ಬಂದರೂ ಕೂಡ ಸೈಡ್ಗೆ ಹಾಕ್ಬಿಡ್ತೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಕಡಿಮೆ ಕಿಲೋಮೀಟರ್ಸ್ ಆದರೂ ಒಂದಿನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಮ್ಗೆ ಅರ್ಲಿ ಮಾರ್ನಿಂಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆದರೆ ನಡೀತು. ನನ್ನ ಫ್ರೆಂಡ್ ಬೈಕ್ಗೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆದರೆ ಆಯಿತು, ಬಟ್ ಯಾರಿಗೂ ಏನಾಗಿಲ್ಲ. ಬೈಕ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ, ಲೈಟಾಗಿ. ನಾವೆಲ್ಲ ಸೇಫಾಗಿದ್ದೀರಿ, ರೈಡ್ ಕೂಡ ಸೇಫಾಗಿ ಆಗ್ತಿದೆ. ಈ ಥರ ಆಗೋದು ನಮ್ಮ ಒಳ್ಳೆಯದಕ್ಕೆ, ಒಳ್ಳೆ ಲೆಸನ್ ಸಿಗ್ದಂಗೆ ಆಗುತ್ತೆ. ಆ್ಯಂಡ್ ಈ ಥರ ಸಣ್ಣದಾದರೆ ನಮ್ಮ ರೈಡ್ ಮುಂದೆ ಈ ಥರ ಏನಾದರೂ ಒಂದು ಆತಂಕ ಆಗಬೇಕಂತ ಸಣ್ಣದು, ಆವಾಗ ನಮ್ಮ ರೈಡ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಅದಾಗಿದ್ದು ಒಳ್ಳೆಯದೇ. ಒಂದು ಲೆಸನ್ ಏನಪ್ಪ ಅಂದರೆ, ನಿಧಾನಕ್ಕೆ ಹೋಗೋಣ ಅಂತ ಮಂದಟ್ಟಾಯಿತು ನನಗೆ. ಸೊ ಹಾಗಾಗಿ ಇವತ್ತು ನಾಗ್ಪುರ್ವರೆಗೂ ರೀಚ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೇಫಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಆರಾಮಾಗಿ ಹೋಗ್ತಾಯಿದ್ದೀನಿ. ಇವಾಗ ಹೈದ್ರಾಬಾದ್ನ ಬಿಡೋ ಸಮಯ. ಇಂಥವ್ರನ್ನೆಲ್ಲ ನೋಡ್ತಿದ್ದಾಗ ನನಗೆ ಒಂಥರ ಖುಷಿ ಆಗುತ್ತೆ. ಮೊದಲು ನಾವೇ ಹಾಗೆ ನೋಡ್ತಿದ್ವಿ, ನಮಗೆ ಒಂಥರ ಅನ್ನಿಸ್ತಿತ್ತು, ನಾವ್ಯಾವಾಗಪ್ಪ ಈ ಥರ ಹೋಗೋದು, ಅವ್ರದ್ದು ಲೈಫ್ ಲೀಡ್ ಮಾಡ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ ಅಂತ. ಬಟ್ ಒಂದಂತೂ ಹೇಳ್ತೀನಿ, ರೈಡ್ಗೆ ಹೋದವರೆಲ್ಲ ರಿಚ್ ಅಂತಲ್ಲ ಅಥವಾ ಮನೇಲಿದ್ದವರೆಲ್ಲ ಪೂರ್ ಅಂತಲ್ಲ. ಸೊ ಅವ್ರವ್ರ ಡ್ರೀಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ಡ್ರೀಮ್ಸ್ನ ಫಿಲ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಇವಾಗ ನಾನು ಕೂಡ ನಾನೇನು ಕೋಟ್ಯಾಧೀಶನೂ ಅಲ್ಲ ಅಥವಾ ಲಕ್ಷಾಧೀಶನೂ ಅಲ್ಲ. ನಾನು ಈ ರೈಡು ಕೂಡ ಬಂದಿರೋದು ಸಾಲ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಫುಲ್ ಸಾಲ ಮಾಡಿಲ್ಲ. ಅಷ್ಟೋ ಸಾಲ ಮಾಡಿಕೊಂಡು ನನ್ನ ಡ್ರೀಮ್ ರೈಡ್ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಬಂದಿರೋದು. ಅಂಥ ಟೈಮಲ್ಲಿ ರೋಡಲ್ಲಿ ಹೋದಾಗ ಜನರು ನೋಡೋದಾಗಲಿ ಮಾತಾಡ್ಸೋದಾಗಲಿ ಈ ಥರ ಮಾಡ್ತಿದ್ದಾಗ ಒಂಥರ ನೆಮ್ಮದಿ, ಖುಷಿ ಆಗುತ್ತೆ ನೋಡೋಕ್ಕೆ. ಯಾಕಂದರೆ ನಾವು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ವಿ. ಅವ್ರಿಗೂ ಅವ್ರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಕೂಡ ಪ್ರಾರ್ಥನೆ ಮಾಡಿ. ಡೇ 2 ಅಲ್ಲಿ ನಮ್ಮದಿದು ಫಸ್ಟ್ನೇ ಟೋಲು, ಆಲ್ ಇಂಡಿಯಾ ರೈಡಲ್ಲಿ 7th ಟೋಲು. ಸೊ ಆಂಧ್ರ ಪ್ರದೇಶಲ್ಲಿ 6th ಟೋಲ್, ಇದು ಕರ್ನಾಟಕದಲ್ಲಿ 1 ಟೋಲು. ಸೊ ನೋಡೋಣ ಆಂಧ್ರ ಪ್ರದೇಶಲ್ಲಿ ನಮ್ಗೆ ಎಷ್ಟು ಟೋಟಲಾಗಿ ಎಷ್ಟು ಟೋಲ್ಸ್ ಸಿಗ್ತವೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು 6ನೇದು. ಸೊ ನಾಗ್ಪುರ್ ಬಾರ್ಡರ್ ರೀಚ್ ಆಗೋಕ್ಕೆ ಇಲ್ಲಿಂದ ಒಂದು 350 ಕಿಲೋಮೀಟರ್ಸ್ ಆದರೆ ಇರುತ್ತೆ. ಆ 350 ಕಿಲೋಮೀಟರ್ಸಲ್ಲಿ ಇನ್ನೂ ಎಷ್ಟು ಟೋಲ್ಸ್ ಬರ್ತಾವೋ ನೋಡೋಣ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಾಡಿ ಅಂತೂ ಮಸ್ತಾಗಿ ಡಿಹೈಡ್ರೇಷನ್ ಆಗ್ತಿದೆ. ಬರೀ ನೀರು ಕುಡಿಯೋದೇ ಆಗಿದೆ. ಬೆಳಗ್ಗೆಯಿಂದ ಇವಾಗ ಅರೌಂಡ್ ಒಂದು 9 ಗಂಟೆ ಆಗಿದೆ ಅಷ್ಟೇ. ಹತ್ರ 2.5 ಲೀಟ್ರ್ ನೀರು ಕುಡ್ದಿದ್ದೀನಿ. ನೀರು ಕುಡಿ ಸುಸು ಮಾಡು, ನೀರು ಕುಡು ಸುಸು ಮಾಡು. ಇದು ಅಫಿಷಿಯಲಿ ವಿ ಆರ್ ಮೂವಿಂಗ್ ಥ್ರೂ 9th ಟೋಲ್ ಪ್ಲಾಜಾ. 8 ಬಂದುಬಿಟ್ಟು ಆಂಧ್ರ ಪ್ರದೇಶ್, 1 ಬಂದುಬಿಟ್ಟು ಕರ್ನಾಟಕ. ಸೊ ಇನ್ನೂ ಮಹಾರಾಷ್ಟ್ರಕ್ಕೆ ಹೋಗೋಷ್ಟರಲ್ಲಿ ಎಷ್ಟು ಟೋಲ್ ಗೇಟ್ಸ್ ಬರ್ತವೆ ಅಂತ ನೋಡಿ ಬೇಕಾಗಿದೆ. ಇದು ಬಂದುಬಿಟ್ಟು 9th 1. ಸೊ ನೋಡೋಣ ಇನ್ನು ಎಷ್ಟು ಬರ್ತವೆ ಏನು ಅಂತ ಹೇಳ್ಬಿಟ್ಟು. ಇದೇ ಆಗಿದೆ ಬೆಳಗ್ಗೆಯಿಂದ.
ಸ್ವಲ್ಪ ಹೋಗೋದು. ಏನಕ್ಕೆ ಇಷ್ಟೊಂದು ಡಿಹೈಡ್ರೇಷನ್ ಆಗ್ತಿದೆ ಅಂತ ನಂಗಂತೂ ಗೊತ್ತಿಲ್ಲ. ಬಟ್ ಕ್ಲೈಮೇಟ್ ಕೂಡ ಕೂಲಾಗಿದೆ, ಬಿಸಿಲು ಇಲ್ಲ. ಬಟ್ ಆದರೂ ಕೂಡ ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಈ ಕಡೆ ಟ್ರಿಪ್ ಬಂದಾಗ ಇದೇ ಥರ ಫೀಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ ನನ್ನಲ್ಲೇ ಪ್ರಾಬ್ಲಮ್ಮಾ ಅಥವಾ ಈ ಎನ್ವಿರಾನ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳ್ಬಿಟ್ಟು. ಇಟ್ಸ್ ಎ ಬ್ರೇಕ್ಫಾಸ್ಟ್ ಟೈಮ್. ಹೊಟ್ಟೆ ಯಾವಾಗ ಆಗ್ತೀಯ ಒಳಗಡೆ ಅಂತ ಇದೆ. ಸೊ ಅದಕ್ಕಾಗಿ ಹೊಟ್ಟೆಗೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ. ಬಟ್ ವೆದರ್ ರೀ ಏನ್ರಿ ಇದು. ನಾವು ಟ್ರಿಪ್ಪನ್ನ ನಾನು ಎಷ್ಟೊಂದು ಸತಿ ನೆನ್ನೆಯಿಂದ ಎಷ್ಟೊಂದು ಸತಿ ಗಿವ್ ಅಪ್ ಮಾಡಿಬಿಡೋಣ ಅಂತ ಇದೆ. ಬಟ್ ಇಂಥ ವೆದರ್ ನೋಡ್ತಿದ್ರೆ ನನಗೆ ಲಿಟ್ರಲಿ ಇನ್ನೂ ಹೋಗೋಣ ಅಂತ ಆಸೆ ಆಗ್ತಿದೆ. ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ ಅಂತೂ ನೋಡಿ ಯಾವ ಥರ ಇದೆ. ಆ ಹೊಲ ಗದ್ದೆಗಳು ನೋಡಿ, ಆ ಪ್ರಕೃತಿ ನೋಡಿ, ಲಿಟ್ರಲಿ ಸ್ವರ್ಗ ಕಣ್ರಿ ಇದು. ಇಂಥ ಲೈಫ್ ಎಲ್ರಿ ಸಿಗುತ್ತೆ ನಿಮಗೆ. ದುಡ್ಡು ಇವತ್ತಲ್ಲ ನಾಳೆ ದುಡ್ಕೊಬೋದು. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಲೈಫ್ ಲಾಂಗ್ ಸಿಗಲ್ಲ ರೀ. ಅದಕ್ಕೆ ಹೇಳೋದು ದುಡಿಯೋದಲ್ಲದೆ ಒಂದೇ ಅಲ್ಲ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಇವಾಗ ನಾನು 1 ಕೋಟಿ ದುಡಿತೀನಿ, ಬೇಕಿದ್ದರೆ 1 ಕೋಟಿ ಕೊಟ್ಟರು ಕೂಡ ಈ ಖುಷಿ ನನಗಂತೂ ಸಿಗೋದಿಲ್ಲ. ಅಷ್ಟೊಂದು ಖುಷಿ ಆಗ್ತಿದೆ ನಂಗೆ ಇಲ್ಲಿ ನೋಡ್ತಾ ಇದ್ರೆ. ಗಾಯ್ಸ್ ಲಿಟ್ರಲಿ ಯು ನೋ ವಾಟ್, ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ. ನನಗಂತೂ ಹೇಳಕ್ಕೆ ಮಾತೇ ಬರ್ತಿಲ್ಲ. ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಅಮೌಂಟ್ ಇವತ್ತು ಬೇಕಿದ್ರೆ ನಾಳೆ ದುಡಿಬೋದು, ಅಥವಾ ನಾಳೆ ಇಲ್ಲ ಅಂದರೆ ನಾಳಿದ್ದು ದುಡಿಬೋದು. ಬಟ್ ಈ ಥರ ಎಂಜಾಯ್ ಮಾತ್ರ ನಿಮ್ಮ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಒನ್ಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ನೀವು ಹಿಂದೆ ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈವನ್ ನಾನು ಕೂಡ 2 ವರ್ಷ ವರ್ಕ್ ಮಾಡಿದೆ. ಬಟ್ ನಂಗೆ ಆ ವರ್ಕ್ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡಿಬಿಟ್ಟು ಇವಾಗ ಟ್ರಾವೆಲ್ ಆದರೆ ಮಾಡ್ತಾಯಿದ್ದೀನಿ. ನೀವು ಜಾಬ್ ಬಿಟ್ಬಿಟ್ಟು ಟ್ರಾವೆಲ್ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ಜಾಬ್ ಇದ್ದರೂ ಕೂಡ 1-2 ದಿನ ರಜಾ ಹಾಕ್ಬಿಟ್ಟು, ಸ್ಯಾಟರ್ಡೆ ಸಂಡೇ ಇನ್ನೊಂದು 2 ದಿನ ರಜಾ ಹಾಕ್ಬಿಟ್ಟು ಲಾಂಗ್ ವೀಕೆಂಡ್ ತಗೊಂಡು ಈ ಥರ ಬಂದು ನೋಡಿ ಗಾಯ್ಸ್, ಕಲ್ದೋಗ್ಬಿಡ್ತೀರ ನೀವಂತೂ. ನನಗಂತೂ ಮಾತೇ ಬರ್ತಿಲ್ಲ ಹೇಳೋಕ್ಕೆ. ಇಲ್ಲೇ ಈ ಥರ ಇದೆ ಅಂತಾರೆ, ಇನ್ನು ನಾರ್ತ್ಗೆ ಹೋದರೆ ಇನ್ನು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಊಹೆಗೆ ಬಿಡ್ತಾಯಿದ್ದೀನಿ. ನನಗಂತೂ ಇನ್ನು ನಾನು ನಿಮಗೆ ಏನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟೇ. ಐ ಹ್ಯಾವ್ ಒನ್ ಸಜೆಷನ್ ಫಾರ್ ಯು. ಇವಾಗಲೇ ಹೋಗಿ ಮನೇಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 1-2 ದಿನ ಎಲ್ಲಾದರೂ ಹೋಗು. ಇದೆ ಅಂತಲ್ಲ, ಎಲ್ಲಾದರೂ ಹೋಗು ನೀನು. ಈ ಥರ ನೇಚರಲ್ಲಿ ಮುಳುಗೋಗು, ತೇಲಾಡು, ಕಲ್ದೋಗ್ಬಿಡು. ನೆಕ್ಸ್ಟ್ ನೀನು 2 ಡೇಸ್ ಬಿಟ್ಕೊಂಡು ಮನೆಗೆ ಬಾ. ಯಾವ ಥರ ಫೀಲ್ ಆಗ್ತೀಯ ಅಂತ ನಿಂಗೆ ಗೊತ್ತಾಗುತ್ತೆ. ಸೊ ನಿಂಗೆ ಡಿಪ್ರೆಷನ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಇನ್ನೇನೇ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನೇಚರ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಸೊಲ್ಯೂಷನ್ ಫಾರ್ ಮೀ. బ్రో లేదు బ్రో, తెలుగు వస్తుంది పర్లేదు, తెలుగులో మాట్లాడచ్చు. తెలుగు వస్తుంది వస్తుంది. బెంగళూరు నుంచి నిన్న స్టార్ట్ అయినా. హాయ్ బ్రో, నైస్ టు మీట్ యూ. అనిల్ కుమార్. హాయ్ బ్రో, మీ పేర్లు? శాండీ, అరవింద్, బిట్టు. నైస్ టు మీట్ యూ గైస్. బ్రో నైస్. Thank you. Solo travel is better travel. Exactly. Solo broadcast so better, solo traveler is just so better. Only travel, that's all. Only nature. Nature is my drug, that's all. Like where you are going? Ladakh. Oh, nice. Okay bro, nice meeting you. Nice to meet you bro. Bye bro. Bye. Have a safe journey, you too. Bye. ಸೊ ನೋಡಿ, ಈ ಥರ ಹೊಸ ಜನಗಳನ್ನ ಮೀಟ್ ಮಾಡ್ತಾ, ಹೊಸ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡ್ತಾ, ಇದನ್ನೆಲ್ಲ ನೀವು ಮನೆಗೆ ಕೂತ್ಕೊಂಡಿದ್ದು ಕೆಲಸ ಮಾಡ್ಕೊಂಡಿದ್ರೆ ಇವೆಲ್ಲ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಈ ಥರ ಬಂದು ಎಕ್ಸ್ಪ್ಲೋರ್ ಮಾಡಿ, ಹೊಸ ಪೀಪಲ್ನ ಮೀಟ್ ಮಾಡಿ, ಅವ್ರ ಕಲ್ಚರ್ ಏನು ಅಂತ ತಿಳ್ಕೊಳ್ಳಿ, ಅವ್ರ ಹ್ಯಾಬಿಟ್ ಏನು ಅಂತ ತಿಳ್ಕೊಳ್ಳಿ. ನಿಮಗೆ ಸೂಪರಾಗಿರುತ್ತೆ, ನಿಮಗೆ ಹ್ಯಾಪಿನೆಸ್ಸು ಇರುತ್ತೆ. ಸೊ ಮನೇಲಿ ಕೂತ್ಕೊಂಡು ಅದೇ ಕಂಪ್ಯೂಟರ್ ಮುಂದೆ, ಅದೇ ಜನಗಳ ಮುಂದೆ ಇರೋದಕ್ಕಿಂತ ಈ ಥರ ಬಂದು ಹೊಸ ಜನಗಳನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಖುಷಿಯಾಗಿರಿ, ನಗ್ನಗ್ತಾ ಇರಿ. ಹಾಯ್ ಬ್ರೋ, ಲಡಾಖ್ ಬ್ರೋ. ಹಾಂ, ಅಲ್ಲ బెంగళూరు నుంచి. మీ పేరు బ్రో? రూపేష్ అన్నా. ఇటు లేదు, ఇటు వస్తున్నా, ఇటు వెళ్తున్నా. అక్కడ ఊరికే వ్యూ బాగుంటే మడి వరి పంట బాగుంటే చూస్తున్నా అంతే.
ಸರಿ ಅಣ್ಣ, ಓಕೆ ಬಾಯ್. ಓ ಮೈ ಗಾಡ್, ಪ್ಲೀಸ್ ಎಷ್ಟು ಅಂತ ರೆಕಾರ್ಡ್ ಮಾಡಲಿ ನಾನು, ಎಷ್ಟು ಅಂತ ಅಪ್ಲೋಡ್ ಮಾಡಲಿ? ದಯವಿಟ್ಟು ಈ ನೇಚರ್ನ, ಈ ಸೌಂದರ್ಯನ ತೋರಿಸೋದು ಸ್ವಲ್ಪ ನಿಲ್ಲಿಸ್ತೀರಾ ಪ್ಲೀಸ್? ರೆಕಾರ್ಡ್ ಮಾಡಿ ಮಾಡಿ ನನ್ನ ಸ್ಟೋರೇಜ್ ಖಾಲಿ ಆಗ್ತಿದೆ, ಅಪ್ಲೋಡ್ ಮಾಡಿ ಮಾಡಿ ನನ್ನ ವೀಡಿಯೋ ಲೆಂತ್ ಆಗ್ತಿದೆ. ನೀವು ಮಾತ್ರ ಈ ನೇಚರ್ನ, ಈ ಬ್ಯೂಟಿಫುಲ್ನ ತೋರಿಸೋದಂತ ನಿಲ್ಲಿಸ್ತಾನೆ ಇಲ್ಲ. ವಾಟ್ ಎ ಬ್ಯೂಟಿ ವ್ಯಾನ್, ವಾಟ್ ಎ ಬ್ಯೂಟಿ. ನೋಡ್ರಿ 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 ಹೇಗಿದೆ ಅಂತ ಹೇಳ್ಬಿಟ್ಟು. ಹೆಂಗ್ರಿ ಇದನ್ನು ನೋಡದೆ ಮನೆ ಕೂತಿದ್ದೀರಾ? ಬನ್ರಿ ಪ್ಯಾಕ್ ಮಾಡಿಕೊಂಡು, ಎತ್ರಿ ಗಾಡಿನ, ಮಾಡಿಸ್ರಿ ಫುಲ್ ಟ್ಯಾಂಕ್ನ. ಅಲ್ಟಿಮೇಟ್ ಗುರು, ಈ ವೆದರ್ಗೆ, ಈ ವ್ಯೂಗೆ, ಈ ನೇಚರ್ಗೆ ಅದು ಹೇಳೋಕ್ಕೆ ಆಗೋದಿಲ್ಲಪ್ಪ. ನೇಚರ್ ಈಸ್ ದ ಬೆಸ್ಟ್ ಮೆಡಿಸಿನ್, ಬೆಸ್ಟ್ ಡ್ರಗ್ ಫಾರ್ ಎವ್ರಿಥಿಂಗ್. ನೀವು ಏನೇ ಇರಲಿ, ಡಿಪ್ರೆಷನ್ ಆಗಿರಲಿ, ಲವ್ ಬ್ರೇಕಪ್ ಆಗಿರಲಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರಲಿ, ಆಫೀಸ್ ಟೆನ್ಷನ್ಸ್ ಆಗಿರಲಿ, ಏನೇ ಆಗಿರಲಿ, ಒಂದು ಸತಿ ಗಾಡಿ ಎತ್ಕೊಂಡು ಈ ಥರ ಬಂದರೆ, ಅದು ಈ ಸೀಸನಲ್ಲಿ ಬಂದರೆ, ಈ ಥರ ಸೌಂದರ್ಯ ನೋಡ್ತಾ ನಿಮ್ಮಲ್ಲಿ ನೀವೇ ಕಳೆದೋಗ್ಬಿಡ್ತಾ ಎಂಜಾಯ್ ಅಂದರೆ ಎಂಜಾಯ್ ಮಾಡ್ಬೋದು. ಈ ಥರ ಹೊಸ ಹೊಸ ಜನಗಳನ್ನ ಮೀಟ್ ಮಾಡಿ, ಅವ್ರ ಜೊತೆ ಮಾತಾಡಿ ಖುಷಿ ಪಡ್ರಿ. ನಮ್ಮನ್ನು ನೋಡಿದ್ರೆ ಅವ್ರಿಗೂ ಖುಷಿ, ಅವ್ರನ್ನ ಮಾತಾಡಿಸಿದಾಗ ನಮಗೂ ಖುಷಿ ಆಗುತ್ತೆ. ಇನ್ನು ಇಷ್ಟಲ್ಲದೆ ಇನ್ನು ಎಷ್ಟಂತ ಹೇಳಿ ನಾನು. ಇನ್ಮೇಲೆ ನಿಮ್ಗೆ ಬಿಟ್ಟಿರೋದ್ರಿ, ನೀವೇನು ಮಾಡ್ತೀರಾ ಅದು ನಿಮಗೆ ಇರುತ್ತೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಈ ಥರ ಬಂದರೆ ಮೆಮೊರೀಸ್ ಇಟ್ಕೊತೀರಾ, ಇಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಂಡು ಇದ್ದರೆ ಮನೆಯಲ್ಲೇ ಇರ್ತೀರಾ. ಏನು ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೋಡಿರಿ, ಅವರು ಕೂಡ ರೈಡರೇ, ಎಲ್ಲ ಹೋಗ್ತಿದ್ದಾರೆ. ಇಬ್ಬರು ರೈಡರ್ ಇದ್ದಾರೆ. ಸೊ ಅವ್ರ ಹತ್ರ ಟಾಪ್ ಅಪ್ ಬಾಕ್ಸ್ಗಳೆಲ್ಲ ಇದ್ದಾವೆ. ನಮ್ಮ ಹತ್ರ ಅವೇನೂ ಇಲ್ಲ, ಬಟ್ ಆದರೂ ಕೂಡ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಷ್ಟೇ ರೀ. ಒಬ್ರ ಹತ್ರ ದುಡ್ಡಿರುತ್ತೆ, ಒಬ್ರ ಹತ್ರ ದುಡ್ಡಿರಲ್ಲ. ನಾವು ಸೇವಿಂಗ್ ಮಾಡಿಕೊಂಡು, ಖರ್ಚು ಮಾಡಿಕೊಂಡು, ನಾವು ಯಾವ ಥರ ಖರ್ಚು ಮಾಡ್ತೀವಿ, ಏನರಲ್ಲಿ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಅವ್ರ ಹತ್ರ ದುಡ್ಡಿದೆ, ಸೊ ಹಾಗಾಗಿ ಅವ್ರ ಹತ್ರ ದೊಡ್ಡ ಬೈಕು ಪ್ಲಸ್ ಟಾಪ್ ಅಪ್ ಬಾಕ್ಸ್ ಎಲ್ಲ ಇದ್ದಾವೆ. ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ಹಾಗಾಗಿ ನಮ್ಮ ಹತ್ರ ಯಮಹ FZ ಬೈಕು ಪ್ಲಸ್ ಎಲ್ಲ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಕವರ್ಗಳು ಹಾಕ್ಕೊಂಡು ಬಂದಿದ್ದೀರಿ. ಏನರಲ್ಲಿ ಬರ್ತೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ ರೀ, ಬರ್ತಿದ್ದೀರಾ ಇಲ್ವಾ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗೋದು. ಕೆಲವೊಬ್ರು ಕಾರಲ್ಲಿ ಬರ್ತಾರೆ, ಕೆಲವೊಬ್ರು ಬೈಕಲ್ಲಿ ಬರ್ತಾರೆ, ಇನ್ನು ಕೆಲವೊಬ್ರು ಸೈಕಲಲ್ಲಿ ಬರ್ತಾರೆ, ಕೆಲವೊಬ್ಬರಾದರೆ ನಡ್ಕೊಂಡು ಬರೋರಿದ್ದಾರೆ. ಸೊ ಅಂಥವ್ರನ್ನ ನೋಡಿ ಗರ್ವ ಪಡಬೇಕು, ಅವ್ರ ಡ್ರೀಮ್ಸ್ನ ಅವ್ರು ಫುಲ್ಫಿಲ್ ಮಾಡ್ಕೊತವ್ರೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವ್ರು ಇರ್ತಾರೆ, ನನ್ನ ಮಗನಿಗೆ ಏನು ಬಿಡಪ್ಪ, ಯಾರೋ ದುಡ್ದು ಹಾಕಿರ್ತಾರೆ, ಅವ್ರ ಅಪ್ಪ ಅಮ್ಮ ದುಡ್ದು ಹಾಕಿರ್ತಾರೆ, ಹೋಗ್ತಾರೆ ಬರ್ತಾರೆ ಅಂತಾರೆ. ಲಿಟ್ರಲಿ 100ಗೆ 90% ಅವ್ರ ಸ್ವಂತ ದುಡ್ಡಿಂದನೇ ಹೋಗೋದು. ಇನ್ನು ಯಾರೋ 10% ಜನ ಮಾತ್ರ ಅವ್ರ ಅಪ್ಪ ಅಮ್ಮ ದುಡ್ಡು ತಗೊಂಡು ಹೋಗ್ತಾರೆ. ಇವಾಗ ನಮ್ಮನ್ನೇ ಇಟ್ಕೊಳ್ಳಿ, ನಾವೆಲ್ಲ ದುಡ್ಕೊಂಡು ಸೇವಿಂಗ್ ಮಾಡಿಕೊಂಡು ಸಾಲ ಮಾಡಿಕೊಂಡು ಬಂದಿದ್ದೀರಿ. ಇವಾಗ ಮನೆ ಹೋಗಿ ಸಾಲ ನಾವೇ ತೀರಿಸ್ಬೇಕು. ನಮ್ಮ ಅಪ್ಪ ಅಮ್ಮ ತೀರಿಸಿ ಅಂದರೆ ಕೆರೆ ತಗೊಂಡು ಹಾಕ್ತಾರೆ ನಮ್ಮನ್ನು. ಸೊ ಆ ಥರ ನಿಮಗೆ ಬಿಟ್ಟಿರೋದು, ಯಾವ ಥರ ಬರ್ತೀರಾ ಏನು ಅಂತ ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ, ನೇಚರ್ನ ಎಂಜಾಯ್ ಮಾಡಿ. ಈ ಮೆಮೊರೀಸ್ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ನೋಡಿ ಯಾವ ಥರ ನೀರು ಬರ್ತಿದೆ, ನೋಡಿ ಯಾವುದೋ ನದಿ ಇದು. ಸೊ ಈ ಥರ ಡಿಫ್ರೆಂಟ್ ಕಲ್ಚರು, ಡಿಫ್ರೆಂಟ್ ನೇಚರು, ಡಿಫ್ರೆಂಟ್ ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸುಮ್ಮನೆ ಮನೆಗಿದ್ದು ಬದುಕಿದ್ವಿ ಅಂದರೆ ನೋ ಯೂಸ್ ಅಟ್ ಆಲ್. ಅಂದರೆ ಲೈಕ್ ಕೆಲವೊಬ್ರು ಇರ್ತಾರೆ ಪಾಪ, ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತವೆ, ಬೇರೆ ಏನೋ ಇರ್ತವೆ, ಅಂಥವ್ರು ಬರೋಕ್ಕಾಗಲ್ಲ. ನಾನು ಅಂಥವ್ರನ್ನೇನೋ ಮಾತಾಡ್ತಿಲ್ಲ, ಬರೋಕ್ಕೆ ಕೇಪೇಬಲ್ ಇದ್ದು ಏನಕ್ಕೆ ಬಿಡು ಹೋಗೋದು, ಏನು ಬಿಡು ಮಾಡೋದು, ತಿರುಗಬೇಕಂತ ಆಸೆ ಇರುತ್ತೆ, ಬಟ್ ಎದ್ದೇಳಕ್ಕೆ ಮೈಬಾರ ಅವ್ರಿಗೆ. ಸೊ ಅಂಥವ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ, ನಿಮಗೆ ನೀವು ಏನಾದರೂ ಮಾಡಿ, ದಯವಿಟ್ಟು ಈ ಥರ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಅಷ್ಟೇ ನಾನು ಹೇಳೋಕ್ಕಾಗೋದು. ಇದು ನೋಡಿ ಸರ್, ಅದಕ್ಕೆ ಒನ್ ವೇಲ್ ವೆಹಿಕಲ್ಸ್ ಏನಕ್ಕೆ ಬರ್ತಿದ್ದಾವೆ ಅಂತ ಅನ್ಕೊತಿದ್ದೆ. ನೋಡಿ ಹೇಗೆ ಬಿದ್ದಿದೆ ಲಾರಿ, ಯಾವುದೋ ಲೋಡು ಸೆಂಟ್ರ್ ರೋಡಲ್ಲಿ ಬಿದ್ದಿದೆ, ಸೆಂಟರ್ ಹೈವೇಯಲ್ಲಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಲಾರಿನ ಸೈಡಿಗೆ ತಳ್ಳಿ ಆಮೇಲೆ ಆ ಕಡೆ ಬಿಡ್ತಾರೆ. ಅದು ಲಾರಿ ಡ್ರೈವರ್ಗಳು ಅದು ಏನು ಮಾಡ್ಕೊಂಡು ಬರ್ತಾರೋ, ಕುಡ್ಕೊಂಡೇ ಬರ್ತಾರೋ, ಅದು ಇನ್ನೇನಕ್ಕೆ ಹೆಂಗೆ ಬರ್ತಾರೋ. ಅದಕ್ಕೆ ಡ್ರೈವ್ ಮಾಡೋವಾಗ ಸೇಫಾಗಿ ಡ್ರೈವ್ ಮಾಡಿ, ನಿಮಗೋಸ್ಕರ ನಿಮ್ಮ ಫ್ಯಾಮ್ಲೀಸ್ ಇರ್ತವೆ. ದಯಮಾಡಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಡ್ರೈವ್ ಮಾಡಿ, ಇಷ್ಟೇ ಹೇಳಕ್ಕೆ. ಒಬ್ಬ ಲಾರಿ ಡ್ರೈವರ್ ತಪ್ಪು ಮಾಡಿ ಬಿದ್ದಿದ್ದರಿಂದ ನೋಡಿ ಇವಾಗ ಎಲ್ಲ ಟ್ರಾಫಿಕ್ ಜಾಮು, ಹುಷಾರಾಗಿ ಹೋಗಬೇಕು. ಒಂದೇ ಹೈವೇಯಲ್ಲಿ 2 ದಾರಿಯಲ್ಲಿ ಆ ಕಡೆ ಈ ಕಡೆ ಕೂಡ ಲಾರಿಗಳು ಬರ್ತಾ ಇದ್ದಾವೆ. ಎಷ್ಟು ಕೇರ್ಫುಲ್ಲಾಗಿ ಹೋಗ್ಬೇಕಂದ್ರೆ ಅಷ್ಟು ಕೇರ್ಫುಲ್ಲಾಗಿ ಹೋಗ್ಬೇಕು. ಇವಾಗ ಒಬ್ಬರಿಂದ ಇವ್ರಿಗೆಲ್ಲ ಪಾಪ ಕಷ್ಟ. ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಇದೆ, ನೋಡಿ ಎಷ್ಟೊಂದು ಸ್ಲೋ ಮೂವಿಂಗ್ ಇದೆ ನೋಡಿ ವೆಹಿಕಲ್ಸು.
ಮಾತೇ ಬರ್ತಿಲ್ಲ ರೀ. ಏನ್ರಿ ಇದು ನೇಚರು, ಎಷ್ಟ್ರಿ ಬ್ಯೂಟಿಫುಲ್ ಆಗಿರೋದು ಇದು. ಹೂ, ಒಂದಾದ್ಮೇಲೆ ಒಂದು ಬರ್ತಾನೆ ಇದ್ದಾವೆ. ಹೋಗಿ ನೀನು ರೆಕಾರ್ಡ್ ಮಾಡ್ತಾನೆ ಇರೋ ಮಗನೆ ಅಂತೇಳ್ಬಿಟ್ಟು. ನೋಡ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ, ಎಷ್ಟೊಂದು ಅದ್ಭುತ ನೋಡ್ರಿ. ಏನ್ರಿ ಹೇಳಕ್ಕಾಗುತ್ತಿದ್ದಕ್ಕೆ, ಎಷ್ಟೊಂದು ಸಖತ್ತಾಗಿದೆ ಅಂದರೆ ಲಿಟ್ರಲಿ ಕೇಳ್ತೀರ ಬಿಡಿ. ನನಗಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸೇ ಬರ್ತಿಲ್ಲ. ನನಗೆ ಬರೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಈಗ ಸ್ಟ್ರೈಟ್ ನೋಡಿ ಹೈವೇ ಹೇಗಿದೆ ಅಂತೇಳ್ಬಿಟ್ಟು, ಒಂದೇ ಸ್ಟ್ರೈಟ್ ಹೈವೇ, ಸ್ಟ್ರೈಟ್ ಮೌಂಟೇನ್ ನೋಡಿ ಹೇಗಿದೆ. ಆ ಕಡೆ ಪ್ರಕೃತಿ ನೋಡಿ, ಆ ಕಡೆ ನೋಡಿ, ಎಲ್ಲ ಕಡೆ ನೋಡಿ, ಸುತ್ತಲೂ ಬೆಟ್ಟಗಳು, ಮಧ್ಯದಲ್ಲಿ ನಾವು ಆ ಪ್ರಕೃತಿ ಮಡಿಲಲ್ಲಿ ಯಾವ ಥರ ಇದ್ದೀವಿ, ಯಾವ ಥರ ಹೋಗ್ತಾ ಇದ್ದೀವಿ. ಇಲ್ಲಿರೋರೇ ಅದೃಷ್ಟವಂತರು ನೋಡಿ. ಎಷ್ಟೊಂದು ಗ್ರೀನರಿ ಆಗಿದೆ ಅಲ್ಲಿ ನೋಡಿ. ಆ ಕಡೆ ನೋಡಿ, ಆ ಮೌಂಟೇನ್ಸ್ ನೋಡಿ, ಆ ಹೊಲ ಗದ್ದೆಗಳು ನೋಡಿ. ಬ್ಲಾಸ್ಟ್ ಅಂದರೆ ಬ್ಲಾಸ್ಟ್. ಇಂಥ ಕಡೆ ನಂಗಂತೂ ಮನೆ ಕೊಟ್ಬಿಟ್ಟು 1-2 ಎಕರೆ ಕೊಟ್ಬಿಟ್ಟು ಜಮೀನು ನೋಡ್ಕೊಂಡು ಆರಾಮಾಗಿರೋ ಅಂದರೆ ಸುಖವಾಗಿದ್ದೋಗ್ಬಿಡ್ತೀನಿ ರೀ. ಇನ್ನೇನು ಬೇಡ ನನಗೆ, ಏನಂದರೆ ಏನೂ ಬೇಡ. ನೋಡ್ರಿ ನೋಡ್ರಿ ನೋಡ್ರಿ, ಪ್ಯೂರ್ ಏರ್ ರೀ. ಪ್ಯೂರ್ ಅಂದರೆ ಪ್ಯೂರ್ ಏರು. ಇಂಥ ಏರ್ ನಮಗೆ ಸಿಟೀಸಲ್ಲಿ ಸಿಗುತ್ತಾ? ಚಾನ್ಸೇ ಇಲ್ಲ. ಎಷ್ಟು ಪ್ಯೂರಿಟಿ ಇರುತ್ತೋ ಆ ಬೆಟ್ಟದಿಂದ ಬರೋ ನೀರಾಗಿರ್ಬೋದು, ಪ್ರತಿಯೊಂದು ಪ್ಯೂರ್ ರೀ. ಹೆಲ್ತ್ ಅಂದರೆ ಹೆಲ್ತು. ಇಂಥ ಕಡೆ ವಾಸ ಮಾಡಿದ್ರೆ ಅವನು 50 ವರ್ಷ ಬದುಕೊಂಡು ಕೂಡ 60-70 ವರ್ಷ ಬದುಕ್ತಾನೆ ರೀ. ನಾವು ಸಿಟಿಗೆ ಹೋಗಿ 100 ವರ್ಷ ಬಾಳ್ಬೇಕಾಗಿರೋರು 60, 50, 40ಕ್ಕೆ ಇಳಿಸ್ಕೊತಾ ಇದ್ದೀರಿ. ಇಂಥ ಕಡೆ ಬದುಕಿದ್ರೆ 60 ವರ್ಷ ಬದುಕೊಂಡು ಕೂಡ 70, 80, 90 ಆ ಥರ ಬದುಕ್ತಾನೆ. ಏನು ಹೇಳಲಿಕ್ಕೆ ಸಾಧ್ಯ ಇಂಥ ನೇಚರ್ ನೋಡಿ. ಅದಕ್ಕೆ ಅನ್ನೋದು ನೇಚರ್ ಹ್ಯಾವ್ ಇಟ್ಸ್ ಓನ್ ಬ್ಯೂಟಿ ಅಂತ. ಯಾರು ಬೀಟ್ ಮಾಡೋಕ್ಕಾಗಲ್ಲ ನೇಚರ್ ಮುಂದೆ. ಹಂಗೆ ನಾವೇನಾದರೂ ತಪ್ಪು ಮಾಡಿದ್ರೆ ಹಂಗೆ ಶಿಕ್ಷೆನೂ ಕೊಡುತ್ತೆ. ಇಲ್ಲ ಅಂದರೆ ನಾವು ಕರೆಕ್ಟಾಗಿದ್ದರೆ ಹಂಗೆ ನೋಡ್ಕೊಳ್ಳುತ್ತೆ ನೇಚರ್ ನಮ್ಮನ್ನು. ನೋಡ್ರಿ ನೋಡ್ರಿ ಯಾವ ಥರ ಹಿಲ್ಸ್ ಬರ್ತಿದೆ ನೋಡ್ರಿ, ಒಂದಾದ್ಮೇಲೆ ಒಂದು ನೋಡ್ರಿ. ಸಾಕು ದೇವ್ರೇ, ಆಲ್ ಇಂಡಿಯಾ ರೈಡ್ ಸಕ್ಸಸ್ಫುಲ್ ಆಗಿಬಿಟ್ರೆ ನನಗಂತೂ ಇನ್ನೇನೂ ಬೇಡ ಜೀವನದಲ್ಲಿ. ಮನೆಗೆ ಬಿದ್ದಿರೋ ಮಗನೇ ಅಂದರೆ ಆರಾಮಾಗಿ ಬಿದ್ದಿರ್ತೀನಿ. ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಇಲ್ಲೇ ಮುಗ್ದೋಗುತ್ತೆ. ಇದನ್ನೇ ನೆನೆಸ್ಕೊಂಡು ಸಾಯೋವರೆಗೂ ಇದು ನನ್ನ ಕಣ್ಣು ಮುಂದೆನೇ ಇರುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನೋಡ್ರಿ ನೋಡ್ರಿ ನೋಡ್ರಿ, ಸ್ಟ್ರೈಟ್ ಹೈವೇ ನೋಡ್ರಿ ಯಾವ ಥರ ಇದೆ ಬ್ಯೂಟಿಫುಲ್ ಆಗಿ. ನೇಚರ್ ನೋಡ್ರಿ, ಬ್ಲಾಸ್ಟ್. ಅದಲ್ರಪ್ಪ ಮತ್ತೆ ಬಂತು ಬ್ಯೂಟಿಫುಲ್ಲು. ಸೊ ವೈಸ್ ಮ್ಯಾನ್ ಒನ್ಸ್ ಸೆಡ್, ನೋಡ್ರಿ 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 ಹೇಗಿದೆ ಅಂದರೆ ಆಗಿದೆ ರೀ. ಒಬ್ಬ ಮನುಷ್ಯ ಹೇಳಿದ್ದ, ಒಂದೊಂದು ಕಂಟ್ರಿಗೆ ನಾವು ಒಂದೊಂದು ಕ್ಲೈಮೇಟು, ಒಂದೊಂದು ವಾತಾವರಣ ನೋಡೋಕ್ಕಾದ್ರೆ ಹೋಗ್ತೀವಿ. ಬಟ್ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕ್ಲೈಮೇಟ್ಸು ಒಂದೇ ಕಡೆ ಸಿಗುತ್ತೆ ಅಂತ. ನಿಮಗೆ ಸ್ನೋಫಾಲ್ ಬೇಕಂದರೆ ನಾರ್ತ್ಗೆ ಹೋಗಿ, ಮಳೆ ಬೇಕಂದರೆ ಮಹಾರಾಷ್ಟ್ರ, ಸೌತ್ಗೆ ಬನ್ನಿ, ಬೀಚಸ್ ಬೇಕಂದರೆ ಈಸ್ಟ್ ವೆಸ್ಟ್ಗೆ ಹೋಗಿ, ಏನು ಬೇಕು ನಿಮಗೆ ಒಂದೊಂದು ಸ್ಟೇಟಲ್ಲಿದೆ ರೀ. ಒಂದೊಂದು ಕ್ಲೈಮೇಟು, ಒಂದೊಂದು ವೆದರು ಒಂದೊಂದು ಸ್ಟೇಟಲ್ಲಿದೆ. ಬಟ್ ನಾವು ಫಾರಿನ್ಗಳಿಗೆ ಹೋದರೆ ಅಲ್ಲಿ ಒಂದು ಕಂಟ್ರಿಯಲ್ಲಿ ಒಂದೇ ವೆದರ್ ಸಿಗೋಕ್ಕೆ ಸಾಧ್ಯ ನಮಗೆ. ಬಟ್ ನಮ್ಮ ದೇಶದಲ್ಲಿ ಎಲ್ಲ ಮಿಕ್ಸ್ಡ್ ರೀ. ನಮ್ಮ ಇಂಡಿಯಾ ನಮ್ಮ ಹೆಮ್ಮೆ. ಸೆಲ್ಯೂಟ್. ನೋಡ್ರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ವಾಟ್ ಎ ಬ್ಯೂಟಿ ಮ್ಯಾನ್. ಆಹಾ, ನೆಕ್ಸ್ಟ್ ಲೆವೆಲ್. ಆಕ್ಸಿಡೆಂಟ್ ಆಗಿದೆ ಗುರು. ಟೂ ವೀಲರು ಅದು ಹೆಂಗೆ ಬಿದ್ರು ಪಾಪ. ಓಹೋ, ಓ ಮೈ ಗಾಡ್, ಪಾಪ ಸೀರಿಯಸ್ ಆಗಿದೆ ಎಲ್ಲ. ಇಂದನಾ ಹಸು ಹೊಡೆದಾಕ್ಬಿಟ್ಟೈತಂತೆ ಪಾಪ. ಅದಕ್ಕೆ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಯಾರು ಏನೇ ಅಂದರೂ ಕೂಡ ನಮ್ಮ ಗೇರ್ಸ್ ನಾವು ಹಾಕ್ಬಿಟ್ಟು ನೋಡಿ. ನಾನು ಲಾಂಗ್ ಹೋಗ್ತಿರೋದಕ್ಕೆ ಗ್ಲೌಸು, ನೀ ಗಾರ್ಡು, ಹೆಲ್ಮೆಟ್ಟು ಮತ್ತು ರೈಡಿಂಗ್ ಜಾಕೆಟು. ಇದು ನನಗೋಸ್ಕರ ಅಷ್ಟೇ. ಆ ಪೊಲೀಸವ್ರು ಹೇಳೋದು ನಮಗೋಸ್ಕರ, ಅವ್ರಿಗೋಸ್ಕರ ಏನಲ್ಲ.
ಸೊ ನೋಡಿ, ಇಂಥ ಕೇಸುಗಳಾದಾಗ ಹೆಲ್ಮೆಟ್ ಇದ್ದಿದ್ದಕ್ಕೆ ಬಚಾವಾದರು. ಹೆಲ್ಮೆಟ್ ಇಲ್ಲ ಅಂದಿದ್ರೆ ತಲೆಗೆ ಬಿದ್ದಿದ್ರೆ ಏನು ಪರಿಸ್ಥಿತಿ. ಹೆಲ್ಮೆಟ್ ಇದ್ದರೂ ಕೂಡ ನೋಡಿ ಮಲ್ಕೊಂಡ್ಬಿಟ್ಟವ್ರೆ. ಎಷ್ಟು ತಗಲಿದ್ರೆ ಆ ಥರ ಮಲ್ಕೊಂಡಿರ್ಬಾರ್ದು ಹೇಳಿ. ಅದೇ ಹೆಲ್ಮೆಟ್ ಇಲ್ಲ ಅಂದಿದ್ರೆ ತಲೆಗೆ ಏನಾದರೂ ಏಟ್ ಬಿದ್ದಿದ್ರೆ ಅವ್ರ ಫ್ಯಾಮ್ಲಿಗೆ ಯಾರು ಬೇರೆ ಅವ್ರ ಗತಿ. ನಮ್ಮ ಮನೆಯವರು ಅದಕ್ಕೆ ಬೇಡ ಹೋಗ್ಬೇಡವೋ ಅಂತ ಹೇಳ್ತಿದ್ದಿದ್ದು. ಇಂಥ ಅವ್ರು ನೋಡಿನೇ ಹೇಳ್ತಿರ್ತಾರೆ ಪಾಪ. ಬಟ್ ನಮ್ಮ ಥರ ಸ್ಲೋ ಆಗೋಗಿ ಆರಾಮಾಗೋಗಿ ಬಂದರೆ ಏನೂ ತೊಂದರೆ ಇರಲ್ಲ. ಫಾಸ್ಟಾಗಿ ಹೋದರೆ ಆಕ್ಸಿಡೆಂಟುಗಳಾಗ್ತವೆ, ಮತ್ತೇನೋ ಆಗ್ತದೆ. ಅವೆಲ್ಲ ಆಗೋದು ಬೇಡ ಅಂತ ಬೇಡ್ಕೊತೀನಿ. ಬಟ್ ಇದು ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಹಸುಗಳು ಅಡ್ಡ ಬಂದಿರೋದು. ಸಡನ್ನಾಗಿ ಬಂದುಬಿಟ್ಟಿರ್ತಾವೆ ಪಾಪ. ಅವ್ರು ಎಷ್ಟು ಸ್ಪೀಡ್ ಹೋಗ್ತೀರಾ ಅಂತ ನಮಗೆ ಗೊತ್ತಿಲ್ಲ. 30ಅಲ್ಲಿ ಹೋಗ್ತೀರಾ, 40ಅಲ್ಲಿ ಹೋಗ್ತೀರಾ, 60ಅಲ್ಲಿ ಹೋಗ್ತೀರಾ, 100ಅಲ್ಲಿ ಹೋಗ್ತೀರಾ ಗೊತ್ತಿಲ್ಲ. ಬಟ್ ವೆಹಿಕಲ್ಸ್ ಆದರೆ ಏನೋ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ಬೋದು. ಬಟ್ ಹಸು ಮಧ್ಯದಲ್ಲಿ ಬಂದಿರೋದು. ಸೊ ಹಸುನೂ ತಪ್ಪು ಅನ್ನೋಕ್ಕಾಗಲ್ಲ, ಇವ್ರನ್ನೂ ತಪ್ಪು ಅನ್ನೋಕ್ಕಾಗಲ್ಲ. ಅದು ಏನೋ ಹೋಗು ಪಾಪ, ಏನೂ ಆಗ್ದಿರ ಸೇಫಾಗಿ ಮನೆಗೆ ಹೋದರೆ ಸಾಕವರು. ನೀವು ಗಾಡಿ ನೋಡಬೇಕಾಗಿತ್ತಲ್ಲಿ, ಮುಂದೆ ಫುಲ್ ಇದೆಲ್ಲ ಒಡೆದೋಗ್ಬಿಟ್ಟಿದೆ. TVS ಗಾಡಿ ಹೊಸದು. ಪಾಪ ಏನು ಮಾಡಬೇಕೋ ಏನೋ ಗೊತ್ತಿಲ್ಲ ಅವ್ರಿಗೆ ಪಾಪ. ಇದು ಬಂದುಬಿಟ್ಟು 12th ಟೋಲು. ಸೊ ಇದು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರನ ಗೊತ್ತಾಗ್ತಿಲ್ಲ, ಯಾರನ್ನ ಕೇಳೋದಂತ ಕೂಡ ಗೊತ್ತಿಲ್ಲ. ಏನು ಮಾಡೋಣ. ಇಲ್ಲಿ ಕೂತವ್ರಿ ಇವ್ರನ್ನ ಕೇಳೋಣ. ಅಣ್ಣ, ಮಹಾರಾಷ್ಟ್ರ ಬಾರ್ಡ್ರ್ ಹಿಂಗೆ ಎಂದೂರಮು 5 ಕಿಲೋಮೀಟರ್ಸಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಸೊ ಅಲ್ಲಿಗೆ ಇದು ಆಂಧ್ರ ಪ್ರದೇಶ. ಮಹಾರಾಷ್ಟ್ರ ಬಾರ್ಡರ್ ಇನ್ನೂ 5 ಕಿಲೋಮೀಟ್ರ್ ಐತಂತೆ. ಸೊ ಅಲ್ಲಿಗೆ 11 ಟೋಲ್ಸ್ ಆಂಧ್ರ ಪ್ರದೇಶಲ್ಲಿರೋದು. ನೆಕ್ಸ್ಟು ಮಹಾರಾಷ್ಟ್ರ ಟೋಲ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಹೋಗ್ತವ್ರೆ. ಹಾಯ್ ಬ್ರೋ. ಹಾಯ್, వేర్ ఆర్ యూ ఫ్రమ్? హైదరాబాద్. ఎక్కడికి? హిమాలయాస్. సూపర్ బ్రో. ఎప్పుడు స్టార్ట్ అయ్యారు? డే 5. సూపర్ బ్రో. నేను లడాక్. యా, ఉంది బ్రో. మీది ఉందా యూట్యూబు పేజు? ఫుడ్ స్టెప్ విత్ వివేక్. ఓకే బ్రో, ఫాలో అవుతా. సూపర్ బ్రో. థ్యాంక్స్ బ్రో. సేమ్ టు యూ. ಫುಡ್ ಸ್ಟೆಪ್ಸ್ ವಿತ್ ವಿವೇಕ್ ಅಂತೆ ಇನ್ಸ್ಟಾಗ್ರಾಮ್ ID. ನೀವು ಯಾರಾದರೂ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಪಾಪ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹೈದ್ರಾಬಾದ್ ಟು ಹಿಮಾಲಯಸ್ಗಾದರೆ ಅವರು ಇದು ಮಾಡ್ತಾವ್ರೆ, ಸೈಕಲಲ್ಲಿ ರೈಡ್ ಮಾಡ್ತಾವ್ರೆ. ಸೊ ನಾವು ನೋಡಿ ಇದೇ ಹೇಳೋದು, ಯಾವುದ್ರಲ್ಲಿ ಹೋಗ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊತಿದ್ದೀವಿ ಇಲ್ಲವ ಅನ್ನೋದೇ ಇಂಪಾರ್ಟೆಂಟು. ಸೊ ಅವರು ಪಾಪ ಸೈಕಲಲ್ಲಿ ಹೋಗ್ತಾವ್ರೆ, ನಾನು ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ, ಇನ್ನೊಬ್ರು ನಡ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಕಾರಲ್ಲಿ ಹೋಗ್ತಾರೆ. ಒಟ್ಟಿನಲ್ಲಿ ಹೋಗ್ಬೇಕನ್ನೋ ಮನಸ್ಸು ಇರಬೇಕಷ್ಟೇ. ಏನೋ ಒಂದ್ರಲ್ಲಿ ಹೋಗಲೇಬಹುದು. ಸೊ ಫುಡ್ ಸ್ಟೆಪ್ ವಿತ್ ವಿವೇಕ್ ಅಂತೇಳ್ಬಿಟ್ಟು ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ. ನಾನು ಕೂಡ ಫಾಲೋ ಮಾಡ್ತೀನಿ. 13ನೇ ಟೋಲು. 13ನೇ ಟೋಲಲ್ಲಿ 11 ಟೋಲ್ ಆಂಧ್ರ, 1 ಟೋಲ್ ಕರ್ನಾಟಕ, ಇನ್ನೊಂದು ಟೋಲ್ ಬಂದುಬಿಟ್ಟು ಮಹಾರಾಷ್ಟ್ರ. ಇದು ಬಂದುಬಿಟ್ಟು ಮಹಾರಾಷ್ಟ್ರ ಟೋಲು. ಸೊ ಟೋಟಲ್ 13 ಟೋಲ್ ಆಗಿದೆ. ಆಂಧ್ರ ಅಲ್ಲಿ 11 ಟೋಲು. ಫೈನಲಿ ನಾವು ಸ್ಟೇ ಮಾಡೋಕ್ಕಾದರೆ ಪೆಟ್ರೋಲ್ ಬಂಕ್ ಅವ್ರ ಹತ್ರ ಪರ್ಮಿಷನ್ ಆದರೆ ತೊಗೊಂಡಿದ್ವಿ. ಸೊ ಇದೇ ಆ ಪೆಟ್ರೋಲ್ ಬಂಕು, ಭಾರತ್ ಪೆಟ್ರೋಲಿಯಮ್ಸು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೆಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲ ಇಲ್ಲಾದರೆ ಹಾಕಿದ್ದೀನಿ. ಬಟ್ ಇದು ಒಣಗಲ್ಲ, ನನಗೆ ಗೊತ್ತು. ಯಾಕಂದರೆ ಮಳೆ ತುಂಬ ಇದೆ, ಮೋಡ ಇದೆ, ಬಿಸಿಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ. ಇಲ್ಲಿಂದ ನಮಗೆ ನಾಗ್ಪುರ್ ಬಂದುಬಿಟ್ಟು ಅರೌಂಡ್ ಒಂದು 60-65 ಕಿಲೋಮೀಟರ್ಸ್ ಇದೆ. ಬಟ್ ತುಂಬ ಮಳೆ ಬರ್ತಿದೆ. ಸೊ ಹಾಗಾಗಿ ಡ್ರೈವ್ ಮಾಡೋದು ಕಷ್ಟ ಆಗ್ತಿತ್ತು. ಮತ್ತು ಅಲ್ಲಿ ಸ್ಟೇ ಸಿಗುತ್ತೋ ಇಲ್ವೋ, ಯಾಕೆ ಬೇಕು ಅಂತೇಳ್ಬಿಟ್ಟು ಈ ಪೆಟ್ರೋಲ್ ಬಂಕ್ ಅವ್ರ ಹತ್ರ ಕೇಳಿದ್ರೆ ಪರ್ಮಿಷನ್ ಕೊಟ್ಟರು. ಸೊ ನಮ್ಮ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ. ಸೊ ಲಗೇಜೆಲ್ಲ ಇಲ್ಲಿದೆ. ಇವಾಗ ನಾವು ಟೆಂಟ್ ಬಂದುಬಿಟ್ಟು ಈ ಜಾಗದಲ್ಲಿ ಹಾಕ್ಕೊತೀವಿ. ಸೊ ಯೋಗ ಮ್ಯಾಟೆಲ್ಲ ನೋಡ್ಬೋದು ನೀವು, ಏನೂ ಆಗಿಲ್ಲ ಯೋಗ ಮ್ಯಾಟ್ಗೆ. ಸೊ ಇಲ್ಲಿ ಟೆಂಟ್ ಹಾಕ್ಕೊಂಡು ಆರಾಮಾಗಿ ಇವತ್ತು ನೈಟ್ ಇಲ್ಲಿ ರೆಸ್ಟ್ ತೊಗೊಂಡು ನಾಳೆ ಬೆಳಗ್ಗೆನೇ 6 ಗಂಟೆಗೆ ಎದ್ದು ನೋಡೋಣ ಏನಾಗುತ್ತೆ. ಬಿಸಿಲೇನಾದರೂ ಬರೋಂಗಿದ್ರೆ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಬಿಸಿಲಿಗೆಲ್ಲ ಇವೆಲ್ಲ ಒಣಗಿಸ್ಕೊಂಡು ಹೋಗ್ತೀನಿ. ಬಿಸಿಲು ಬರೋ ಥರ ಕಾಣೆ ಆದರೆ ಹಂಗೆ ಹೊರಡ್ಬಿಡ್ತೀನಿ. ನೋಡೋಣ ನಾಳೆ ಬೆಳಗ್ಗೆ ಏನಾಗುತ್ತೆ ಏನು ಅಂತೇಳ್ಬಿಟ್ಟು.
ಕೇರ್, ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.